ಲೋಕಸಭಾ ಕಲಾಪದ ವೇಳೆ ಭದ್ರತಾ ಲೋಪ ಕೃತ್ಯದಲ್ಲಿ ಮೈಸೂರಿನ ಮನೋರಂಜನ್ ಕೂಡ ಭಾಗಿಯಾಗಿರುವಂತದ್ದು ತಂದೆಯ ಹೆಸರೇಳಿ ಪಾಸ್ ಅನ್ನು ಪಡೆದುಕೊಂಡಿದ್ದಾನೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹೌದು ಲಕ್ಷ್ಮಿ ಹೊಸ ಸಂಸತ್ ಭವನದ ಮೇಲೆ ನಿನ್ನೆ ನಡೆದಂತಹ ಏನು ಘಟನೆ ಏನಿದೆ ಅಥವಾ ದಾಳಿ ಮಾಡ್ತಕ್ಕಂಥದ್ದು ಏನಿದೆ ಈ ಒಂದು ದಾಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಕುಖ್ಯಾತಿಯನ್ನು ಗಳಿಸ್ತಾ ಇರ್ತಕ್ಕಂಥದ್ದು ಹಾಗೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಮನೋರಂಜನ್ ಎಂಬುವಂತಹ ಯುವಕ ಕೂಡ ಸೇರಿರ್ತಕ್ಕಂಥದ್ದು ಕೂಡ ಒಂದು ದುರದೃಷ್ಟಕರ ಸಂಗತಿ ಅಂತಲೇ ಹೇಳ್ಬೋದು. ಭಾಳ ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನು ನಾವು ನೋಡೋದಾದರೆ 4 ವಿದ್ಯಾರ್ಥಿಗಳು ಈ ಒಂದು ಘಟನೆಯಲ್ಲಿ ಭಾಗಿದಾರರಾಗಿರ್ತಕ್ಕಂಥದ್ದು. ಏನು ಪ್ರಾಥಮಿಕ ಹಂತದ ಇನ್ವೆಸ್ಟಿಗೇಷನ್ ಅಥವಾ ಏನು ತನಿಖೆಯನ್ನು ನಾವು ಗಮನಿಸೋದಾದರೆ ಈಗಾಗಲೇ ಮನೋರಂಜನ್ ಎಂಬುವಂಥವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಹಾಗೂ ಸಾಗರ್ ಶರ್ಮಾ ಹಾಗೂ ನೀಲಂ ಹಾಗೂ ಅಮುಲ್ ಶಿಂದೆ ಎನ್ನುವಂತಹ 4 ಜನರನ್ನು ಕೂಡ ಈಗಾಗಲೇ ಏನು ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ಪ್ರಕರಣ ಸುತ್ತಮುತ್ತವನ್ನು ನಾವು ಗಮನಿಸೋದಾದರೆ ಹೇಗೆ ಇವರು ಸಂಸತ್ ಭವನವನ್ನು ಪ್ರವೇಶ ಮಾಡಿದ್ರು ಅಂದರೆ ಮೈಸೂರಿನ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರ ಕಚೇರಿಗೆ ತೆರಳಿ ಮನೋರಂಜನ್ ಅವರು ಏನು ಪಾಸನ್ನು ಪಡೀತಾರೆ. ಹೀಗಾಗಿ ಏನು ಮೈಸೂರಿನ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರ ದೆಹಲಿ ಕಚೇರಿ ಏನಿದೆ ಇಲ್ಲಿ ಅವರ ತಂದೆ ದೇವರಾಜೇಗೌಡ ಅಂತೇಳಿ BJPಯ ಮುಖಂಡರು ಅಂತ ಕೂಡ ಏನು ಹೇಳ್ಕೊಳ್ತಾರೆ. ಹೀಗೆ ನಮ್ಮ ತಂದೆ ನಾನು ಇವರ ಮಗ, ಹೀಗಾಗಿ ನಾನು ದೆಹಲಿ ಸಂಸತ್ತನ್ನು ನೋಡಲು ಬಂದಿದ್ದೇನೆ, ಹೀಗಾಗಿ ನನಗೊಂದು ಅವಕಾಶ ಮಾಡಿಕೊಡಿ ಎನ್ನುವಂತಹ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗೂ ಇದ್ರ ಜೊತೆ ಬಂದಿರುವಂತಹ ಸಾಗರ್ ಶರ್ಮಾ ಏನಿದ್ದಾನೆ, ಸಾಗರ್ ಶರ್ಮನಿಗೂ ಕೂಡ ನನ್ನ ಕೊಲೆಗಿದ್ದಾನೆ, ಈಗ ಇವನು ಕೂಡ ಸಂಸತ್ತನ್ನು ನೋಡಬೇಕು ಅಂತ ಹೇಳಿ ಆಸೆ ಇದೆ, ಹೀಗಾಗಿ ಇವ್ರಿಗೂ ಒಂದು ಪಾಸನ್ನು ಕೊಡಿ ಎನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು. ಒಂದು ಪಾಸಿಗೆ ಇಬ್ಬರು ಪ್ರವೇಶ ಮಾಡುವಂಥ ಅವಕಾಶ ಇದೆ. ಹೀಗಾಗಿ ಒಂದು ಪಾಸ್ ಸಿಕ್ಕಿರೋದ್ರಿಂದ ಇಬ್ಬರು ಮಾತ್ರ ಒಳಗೆ ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಘಟನೆ ಸುತ್ತಮುತ್ತ ಕೂಡ ಸಾಕಷ್ಟು ರೀತಿಯಾದಂತಹ ಊಹಾಪೋಹಗಳು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ನಿನ್ನೆಯೂ ಕೂಡ ಸಂಸದ ಪ್ರತಾಪ್ ಸಿಂಹ ಅವ್ರನ್ನ ಸಂಪೂರ್ಣ ಮಾಹಿತಿಯನ್ನು ಏನು ಲೋಕಸಭಾ ಸ್ಪೀಕರ್ ಆಗಿರುವಂತಹ ಬಿರ್ಲಾ ಅವರು ಕೂಡ ಈಗಾಗಲೇ ಏನು ಸಂಪೂರ್ಣ ಮಾಹಿತಿಯನ್ನು ಪಡೆದಿರ್ತಕ್ಕಂಥದ್ದು. ಈಗ ಪ್ರಾಥಮಿಕ ಹಂತದಲ್ಲಿ ಮೈಸೂರಿನ ಪೊಲೀಸರು ಕೂಡ ತೀವ್ರ ಶೋಧ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಹಾಗೂ ಈ ಪ್ರಕರಣವನ್ನು ಸುತ್ತಮುತ್ತ ನೋಡಿದರೆ ಹಿಂದೆ ಸಾಗರ್ ಶರ್ಮಾ ಕೂಡ ಮೈಸೂರು ಕೂಡ ಆಗಮಿಸ್ತಿರ್ತಕ್ಕಂಥದ್ದು. ಹಾಗೂ ಇವೆಲ್ಲರ ಘಟನೆಗಳಿಗೆ ಸೋಷಿಯಲ್ ಮೀಡಿಯಾ ಕೂಡ ಕಾರಣ ಅನ್ನುವಂತಹ ಮಾತು ಕೂಡ ಕೇಳಿಬಂದಿದೆ. ಸಾಮಾಜಿಕ ಜಾಲತಾಣದ ಮೂಲಕ ಈ ಎಲ್ಲರೂ ಕೂಡ ಸ್ನೇಹಿತರಾಗಿ ಈ ಒಂದು ಕೃತ್ಯವನ್ನು ಮಾಡೋಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಈ ಒಂದು ದಿನದಲ್ಲೇ ಮಾಡಬೇಕು ಅನ್ನುವಂತಹ ಪ್ಲ್ಯಾನ್ ಕೂಡ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಹಾಗೂ ಭಾಳ ಪ್ರಮುಖವಾಗಿ ಯಾವುದೇ ರೀತಿಯಾದಂತಹ ಒಂದು ಇಸಮ್ನ ಅಥವಾ ಏನು ಒಂದು ಉದ್ದೇಶ ಇಲ್ಲದೆ ಈ ಒಂದು ಘಟನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಘಟನೆಯ ಹಿಂದಿನ ಮರ್ಮ ಎನ್ನುವಂಥ ವಿಚಾರ ಕೂಡ ಬಹಿರಂಗ ಆಗಬೇಕಾಗುತ್ತೆ. ಯಾಕಂದರೆ ಸಾಗರ್ ಶರ್ಮಾ ಇರ್ಬೋದು ಅಥವಾ ಮನೋರಂಜನ್ ಮನೆಯನ್ನು ನಾವು ಅಥವಾ ಪೊಲೀಸರು ಕೂಲಂಕುಷವಾಗಿ ಏನು ಪರಿಶೀಲನೆಯನ್ನು ಮಾಡಿದಾಗ ಅಥವಾ ತನಿಖೆಯ ಮೊದಲ ಹಂತದಲ್ಲಿ ಸಾಕಷ್ಟು ಪುಸ್ತಕಗಳು ಕೂಡ ಏನು ಕಂಡುಬಂದಿರತಕ್ಕಂಥದ್ದು. ಚಿಗುವೀರ ಇರ್ಬೋದು ಅಥವಾ ಲಿಯೋ ಟಾಲ್ಸ್ಟಾಯ್ ಬರೆದಿರುವಂತಹ ಏನು ವಾರ್ ಆ್ಯಂಡ್ ಪೀಸ್ ಇರ್ಬೋದು, ಈಗ ಅನೇಕ ಪುಸ್ತಕಗಳು ಕೂಡ ಕಂಡುಬರ್ತಾ ಇದೆ. ಹಾಗೂ ಭಾಳ ಪ್ರಮುಖವಾಗಿ ಎಡಪಂಥೀಯ ಚಿಂತನೆಗಳಿರುವಂತಹ ಪುಸ್ತಕಗಳು ಕೂಡ ಅಲ್ಲಿರ್ತಕ್ಕಂಥದ್ದು. ಆದರೆ ಮಾಧ್ಯಮಗಳಲ್ಲಿ ಏನು ಅವರ ತಂದೆ ಹೇಳ್ಬೇಕಾದ್ರೆ ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನ ಸಾಕಷ್ಟು ಓದ್ತಿದ್ರು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆದರೆ ಪ್ರಥಮ ಹಂತದಲ್ಲಿ ನೋಡಿರುವಂತಹ ಪುಸ್ತಕಗಳಲ್ಲಿ ಆ ವಿವೇಕಾನಂದರ ಪುಸ್ತಕಗಳು ಯಾವುದೂ ಇಲ್ಲ. ಆದರೆ ಈ ಒಂದು ಎಡಪಂಥೀಯ ಚಿಂತನೆಗಳನ್ನು ನೋಡುವಂತಹ ಪುಸ್ತಕಗಳಿದೆ. ಹೀಗಾಗಿ ಆಡಳಿತಾರೂಢ ಸರ್ಕಾರದ ಮೇಲೆ ಒಂದು ರೀತಿ ವಿರೋಧ ವ್ಯಕ್ತಪಡಿಸೋದಕ್ಕೆ ಈ ರೀತಿಯಾದಂತಹ ಘಟನೆ ಆಗಿರ್ಬೋದು. ಅಥವಾ ಎಲ್ಲೋ ಒಂದು ಕಡೆ ನಕ್ಸಲಿಸಮ್ಗೆ ಪ್ರೇರಿತರಾಗಿರುವಂತಹ ಅಥವಾ ಎಡಪಂಥೀಯ ಚಿಂತನೆಗಳಿಗೆ ಪ್ರೇರಿತರಾಗಿರುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ನಾವು ನೋಡ್ಬೋದು. ಆದರೆ ಈ ಒಂದು ಘಟನೆಯಲ್ಲಿ ಈ ಒಂದು ಒಂದು ಸಂಘಟನೆಗಳಿರ್ಬೋದು ಅಥವಾ ಕೆಲಸ ಮಾಡಿದೆ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು 4 ಜನರು ಕೂಡ ಏನು ಮಾತನಾಡಿಕೊಂಡು ಈ ಒಂದು ಘಟನೆಯನ್ನು ಮಾಡಿ ಅಥವಾ ದೇಶದ ಗಮನ ಸೆಳೆಯುವಂಥ ನಿಟ್ಟಿನಲ್ಲಿ ಅಥವಾ ಆ ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳೋಕೆ ಕೂಡ ಮಾಡಿದ್ದಾರೆ ಎನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇದೆ. ಆದರೆ ಈ 4 ಜನರ ಹಿನ್ನೆಲೆಯನ್ನು ಕೂಡ ಗಮನಿಸಬೇಕಾಗ್ತದೆ. ಅವರ ಆ ನಡೆ ನುಡಿ ಇರ್ಬೋದು ಅಥವಾ ಅವರ ಹಿನ್ನೆಲೆಯನ್ನು ಗಮನಿಸಿದ್ರೆ ಮುಂದಿನ ದಿನದಲ್ಲಿ ಸೂಕ್ತವಾದಂತಹ ಕಾರಣ ತಿಳಿತದೆ. ಹಾಗೂ ಈ ಒಂದು ಸಂಪೂರ್ಣವಾದಂಥ ಈ ಒಂದು ಘಟನೆ ಏನಿದೆ, ಈ ಘಟನೆಯ ಇಡೀ ದೇಶವೇ ತಲೆ ತಗ್ಗಿಸುವಂತಹ ರೀತಿಯಲ್ಲಿರ್ತಕ್ಕಂಥದ್ದು. ಹಾಗೂ ದೇಶದ ಸಂಸತ್ ಭವನಕ್ಕೆ ಏನು ಸಾಮಾನ್ಯ ವಿದ್ಯಾರ್ಥಿಗಳು ಅಥವಾ ಏನು ನುಗ್ಗಿ ಈ ರೀತಿಯಾದಂಥ ಘಟನೆಯನ್ನು ಸೃಷ್ಟಿ ಮಾಡ್ತಾರೆ ಅಂದರೆ
ಸಂಸತ್ ಭವನದ ಭದ್ರತೆ ಬಗ್ಗೆ ಕೂಡ ಸಾಕಷ್ಟು ಲೋಪ ಎತ್ಕಾಣ್ತಿರ್ತಕ್ಕಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಘಟನೆಯ ಸಂಕ್ಷಿಪ್ತವಾದಂತಹ ಕಾರಣ ಹಾಗೂ ವರದಿ ಕೂಡ ತಿಳಿಬೇಕಾಗಿದೆ ಅಂತಲೇ ಹೇಳ್ಬೋದು. ಲಕ್ಷ್ಮಿ, ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ.